ಆಚಾರ್ಯ ಹರಿ ಸಹಸ್ರ ನಮಸ್ಕಾರಗಳು. ಸುಮತಿಭಿರನುಮೇಜಂ ಶುಭ್ರಕಾಜಂ ನಮಸ್ಕಾರ. ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ವಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್. ವೃಂದಾವನಾರ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ. ಸಂತಃ ಸಂತ ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮ ಯತುಕುಲ ತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿವಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಜಾ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಈ ಹಿಂದಿನ ಪಾಠದಲ್ಲಿ ಕೆಲವು ಆಕ್ಷೇಪಗಳಿಗೆ ಉತ್ತರವನ್ನ ಕೊಟ್ಟರು. ಅದಾದ ಮೇಲೆ ಅಲ್ಲಿ ಇನ್ನೇನು ಮುಂದಿನ ಕಲ್ಪದಲ್ಲೇ ವಾಯು ಪದವಿಗೆ ಬರುವಂತಹ ಲಾತವ್ಯರ ಜ್ಞಾನ ಬೇಕೇ ಬೇಕು ನಮ್ಮ ಅನುಗ್ರಹಕ್ಕೋಸ್ಕರ ಅಂತ, ಹೀಗೆ ನಮ್ಗೆ ಅನುಗ್ರಹ ಮಾಡ್ಲಿಕ್ಕೆ ಅಂತ ರುಜುಗಳ ಜ್ಞಾನ ಬೇಕು ಅಂತ ಇಷ್ಟವರೆಗೆ ಹೇಳಿದ್ರು. ಇಲ್ಲಿ ಒಂದು ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯ ಹೇಳಿದ ಮಾತು ಬಂದಿದೆ. ಅದಕ್ಕೇನರ್ಥ ಅಂತ ನೋಡ್ಬೇಕು ಸ್ವಲ್ಪ. ಲಿಂಗಾತ್ ಲಾತವ್ಯತಃ ಪೂರ್ವಂ ರುಜೋಹ ಬ್ರಹ್ಮತ್ವತಃ ಶತಾತ್ ಅಂತ ಹೇಳಿದ್ದಾರೆ. ಅಲ್ಲೇನ್ ಹೇಳಿದ್ದಾರೆ, 100 ರುಜುಗಳು, 100ರಲ್ಲಿ ಈ 98ನೇವ್ರು ಏನ್ ಬಂದಿದ್ದಾರೆ ಅವರು ಪ್ರತಿ ಕಲ್ಪದಲ್ಲಿ ಸಾಧನೆ ಮಾಡಿಕೊಂಡು ಮುಂದೆ ಈ ವಾಯು ಪದವಿಗೆ ಬಂದು ನಂತರ ಬ್ರಹ್ಮ ಪದವಿಗೆ ಬಂದು ನಂತರ ಸಾಧನೆ ಮಾಡಿ ಮುಕ್ತಿಗೆ ಹೋಗ್ತಾರೆ. ಇಷ್ಟು ವಿಷಯ ಇದೆ ಇದರಲ್ಲಿ. ಲಿಂಗಾತ್ ಲಾತವ್ಯತಃ ಅಂತ ಈ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಈ ಲಾತವ್ಯ ಅನ್ನೋ ಶಬ್ದವನ್ನ ಏನ್ ಬಳಸಿದ್ದಾರೆ, ಇದು ಯಾಕೆ ಬಳಸಿದ್ದಾರೆ, ಇದಕ್ಕೆ ಏನರ್ಥ ಅಂತ ವಿಚಾರವನ್ನು ಮಾಡ್ಬೇಕು. ಇಲ್ಲಿ ಕೊಟ್ಟಿದ್ದೇನಂದ್ರೆ ಯಾವ ಯಾವ ರುಜುಗಳಿದ್ದಾರೆ ಅವರೆಲ್ಲ ತಾವು ಈ ಪದವಿಗೆ ಅಂದ್ರೆ ಭಾವಿನಾಮಪಿ, ಇನ್ನು ಮುಂದೆ ಅನೇಕ ಕಲ್ಪ ಆದ್ಮೇಲೆ ಅವರು ಗುರುರಾಜರ ಪದವಿ ಲಾತವ್ಯರ ಪದವಿಗೆ ಬರ್ತಾರೆ, ಆಮೇಲೆ ವಾಯು ಪದವಿಗೆ ಬರ್ತಾರೆ, ಬ್ರಹ್ಮ ಪದವಿಗೆ ಬರ್ತಾರೆ, ಮುಕ್ತಿಯನ್ನ ಪಡಿತಾರೆ. ಈ ತರ ಪ್ರತಿಯೊಬ್ಬರಿಗೂ ಹೀಗೆ ಇದೆ. ಅಲ್ಲಿ ಯಾರು ವಾಯು ಪದವಿಗೆ ಬರ್ತಾರೋ ಅಂಥವರ ಅನುಗ್ರಹ ಬಹಳ ಮುಖ್ಯ. ಲಾತವ್ಯರು ತಕ್ಷಣ ಮುಂದಿನ ಕಲ್ಪದಲ್ಲಿ ಬರೋದ್ರಿಂದ ಅವರ ರುಜುತ್ವ ಜ್ಞಾನ ಏನಿದೆ ಅದು ಬಹಳ ಅವಶ್ಯಕ ನಮಗೆ ಅಂತ ತಿಳಿಸಿದ್ರು. ಈಗ ಅನುವ್ಯಾಖ್ಯಾನ ಶ್ಲೋಕ ಯಾಕೆ ಬಂತು ಆ ಸಂದರ್ಭ ಅಂತ ಸ್ವಲ್ಪ ಹಿಂದಿನ ಪಾಠದಲ್ಲಿ ನೋಡಿದ್ವಿ. ಅಂದ್ರೆ ಶ್ರವಣ ಮನನ ಧ್ಯಾನ ಇದೆಲ್ಲ ಯಾವಾಗ ಎಷ್ಟಲ್ಲಿ ಏನು ಎಷ್ಟು ಮಾಡ್ಬೇಕು ಅಂತ. ಅದಕ್ಕೆ
ಒಬ್ಬ ಜೀವಿಯ ಬಗ್ಗೆ ಅಲ್ಲಿ ಹೇಳ್ತಾರೆ. ಅವ್ರ ಹೆಸರು ಉಗ್ರತಪ ಅಂತ. ಉಗ್ರತಪ ಅಂತ ಹೆಸರು. ಅವರು ರುದ್ರ ಪದವಿಗೆ ಬರ್ಲಿಕ್ಕೆ ಯೋಗ್ಯರಾದಂತಹ ಜೀವಿ. ಅವರು ಈ ಲಾತವ್ಯರ ಹತ್ರ ಕಲಿತಾರೆ. ಎಷ್ಟು ಹೊತ್ತು ಶ್ರವಣ ಮಾಡ್ತಾರೆ, ಎಷ್ಟು ಕಾಲ? 1 ಗಂಟೆ, 2 ಗಂಟೆ, ಒಂದು 10 ವರ್ಷ, 20 ವರ್ಷ ಅಲ್ಲ. ಅಲ್ಲಿ ವಿವರಣೆ ಮಾಡೋದು ಇದೆಲ್ಲ ಕಲ್ಪದ ಲೆಕ್ಕದಲ್ಲಿ. ಅವ್ರು ಹೇಳ್ತಾರೆ, ಇನ್ನೇನು 99 ಕಲ್ಪ ಕಳೆದ ಮೇಲೆ, 99 ಆದ್ಮೇಲೆ ಮುಂದೆ 100ನೇವರು ಯಾರು ಬ್ರಹ್ಮ ಪದವಿಗೆ ಬರ್ತಾರೆ, ಅಂತಹವರು ಯಾರಿದ್ದಾರೆ ಲಾತವ್ಯರು, ಅವರ ಮುಖಾಂತರ ಉಪದೇಶವನ್ನ ಆ ಉಗ್ರತಪ ಅನ್ನೋ ವ್ಯಕ್ತಿ, ಅಂದ್ರೆ ರುದ್ರದೇವರು ತಾವೇನು ಉಗ್ರ ತಪ ಅನ್ನೋ ಹೆಸರಿನಲ್ಲಿ ಬರ್ತಾರೆ ಆ ಪದವಿಗೆ, ಆ ರುದ್ರದೇವರ ಪದವಿಗೆ ಬರುವಂತವ್ರು ಇವ್ರ ಕೈಲಿ ಕೇಳ್ತಾರೆ ಅಂತ ಇಷ್ಟಿದೆ. ಮೆಸೇಜ್ ಹಾಕಿದ್ದಾರೆ, ನೋಡ್ಲಿಕ್ಕಾಗಲ್ಲ, ನಂತರ ಹಾಕಿ, ಮತ್ತೆ ಉತ್ತರ ಕೊಡ್ಲಿಕ್ಕೆ ಆಗಲ್ಲ ತಕ್ಷಣ ನೋಡಿ. ಅಂತೂ ಅನೇಕ ವಿಚಾರ ಇದೆ, ನೀವೇನ್ ಮೆಸೇಜ್ ಹಾಕ್ತಾ ಇದ್ರಿ ಮತ್ತೆ ಅದ್ರ ಬಗ್ಗೆ ತಿಳಿಸ್ತೀನಿ. ಈ ಪದವಿಗೆ ಬರೋರು ಯಾರಿದ್ದಾರೆ, ರುದ್ರದೇವರ ಪದವಿಗೆ, ಅಂಥವ್ರು ಲಾತವ್ಯರ ಬಳಿ ಅವರು ಉಪದೇಶವನ್ನ ಪಡ್ಕೊಳ್ತಾರೆ ಅಂತ ಇಷ್ಟು ವಿಚಾರ ಇದೆ. ಈ ವಿಷಯದಲ್ಲಿ ಲಾತವ್ಯ ಅನ್ನೋ ಶಬ್ದ ಏನ್ ಬಳಸಿದ್ದಾರೆ ಅದಕ್ಕೆ ಜಯತೀರ್ಥರ ವಿವರಣೆ ಇದೆ. ಏನ್ ವಿವರಣೆ ಇದೆ ಲಾತವ್ಯ ಅನ್ನೋ ಶಬ್ದಕ್ಕೆ? ಲಾತವ್ಯ ಅಂದ್ರೆ ಆ ಶಬ್ದದ ಅರ್ಥ ಆದಾತವ್ಯ, ಉಪಾಸಿತವ್ಯ ಅಂತ ಅರ್ಥವನ್ನು ಬರ್ತಿದ್ದಾರೆ. ಉಪಾಸಿತವ್ಯ ಅಂದ್ರೆ ಯಾರನ್ನ ಶಿಷ್ಯರೆಲ್ಲ ಉಪಾಸನೆ ಮಾಡ್ಬೇಕು ಅಂತಹವರನ್ನ ಕರೀತಾರೆ ಲಾತವ್ಯ ಅಂತ. ಹಾಗಾದ್ರೆ ಶಿಷ್ಯರೆಲ್ಲ ಉಪಾಸನೆ ಮಾಡ್ಬೇಕು, ಅದು ಬರೀ ಲಾತವ್ಯರನ್ನಷ್ಟೇ ಯಾಕೆ, ಎಲ್ಲರನ್ನೂ ಉಪಾಸನೆ ಮಾಡ್ಬೇಕು ನಿಜ, ಅದು ಅವ್ರ ಹೆಸರೇ ಸೂಚಿಸೋ ತರ ಅವರು ತಮ್ಮ ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರಂತೆ. ಯಾರು ಇವಾಗ ದೇವರು ಅಷ್ಟೇ, ನಾವು ದೇವರನ್ನ ಭಜನೆ ಮಾಡಿದ್ರೆ ದೇವರು ಆಗ ನನ್ನ ಭಕ್ತ ಅಂತ ಸ್ವೀಕಾರ ಮಾಡ್ತಾನೆ. ಹಾಗೆ ಲಾತವ್ಯ ಅಂದ್ರೆ ಆದಾತವ್ಯ, ಚೆನ್ನಾಗಿ ಸ್ವೀಕಾರ ಮಾಡ್ತಾರೆ ಯಾವಾಗ ನಾವು ಚೆನ್ನಾಗಿ ಉಪಾಸನೆ ಮಾಡಿದಾಗ. ಹೀಗೆ ಅಲ್ಲಿ ಸುಧಾದಲ್ಲಿ ಒಂದು ಮಾತು ಬಂದಿದೆ, ಲಾತವ್ಯ ಅಂದ್ರೆ ಆದಾತವ್ಯ ಅಂದ್ರೆ ಶಿಷ್ಯೈಹಿ ಉಪಾಸಿತವ್ಯ ಅಂತ ಇಷ್ಟ ಅರ್ಥ ಬಂದಿದೆ. ಅದರಲ್ಲಿ ಲಾತವ್ಯ ಅನ್ನೋದು ಒಬ್ಬ ರುಜುಗಳ ಹೆಸರು ಅಂತ ಅಲ್ಲಿ ಉಲ್ಲೇಖ ಮಾಡಿದಾರಾ ಇಲ್ವಾ ಅಂತ. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತಾರೆ ಶ್ರೀಮುಷ್ಣಾಚಾರ್ಯರು, ಲಾತವ್ಯರ ಹತ್ರ ಅಲ್ಲಿ ಕೇಳ್ತಾರೆ, ಉಗ್ರತಪ ಅನ್ನೋ ರುದ್ರದೇವರ ಪದವಿಗೆ ಬರುವಂತ ಯೋಗ್ಯ ಜೀವಿ ಪಾಠವನ್ನು ಕಲಿತಾರೆ ಅಂತ ವಿಷಯ ಉಲ್ಲೇಖ ಮಾಡಿದ್ರು. ಅದು ಲಾತವ್ಯ ಅನ್ನೋ ರುಜುವಿನ ಹೆಸರ ಅದು, ಅಥವಾ ಲಾತವ್ಯ ಅಂತ ಬರೀ ಅರ್ಥ ಬಿಡಿಸಿದಷ್ಟೇನ? ಅಂದ್ರೆ ಶಿಷ್ಯರು ಉಪಾಸನೆ ಮಾಡಬೇಕಾದ ಯೋಗ್ಯರಾದ ಒಬ್ರು ಏನಿದ್ದಾರೆ ಅವರಿಂದ, ಅಂದ್ರೆ ಇನ್ನೇನು ಅವರು ಬ್ರಹ್ಮ ಪದವಿಯನ್ನು ಮುಂದಕ್ಕೆ ಪಡಿತಾರೆ, ಅಂದ್ರೆ 99ನೇ ಅವರು ಈ ವಾಯು ಪದವಿಯನ್ನ ಪಡೆದು ಆಮೇಲೆ ಮುಂದಕ್ಕೆ ಪಡೆಯುವಂಥವ್ರು ಏನಿದ್ದಾರೆ ಅವರಿಂದ ಆ ಉಗ್ರತಪ ಅನ್ನೋ ಹೆಸರಿನ ರುದ್ರದೇವರ ಪದವಿಗೆ ಬರುವಂತ ಯೋಗ್ಯ ಜೀವಿ ಏನಿದ್ದಾರೆ ಅವರು ತಾವು ಕೇಳ್ತಾರೆ ಅಂತ ಇಷ್ಟು ಬಂತು. ಆ ಲಾತವ್ಯ ಅನ್ನೋ ಶಬ್ದ ಏನು ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು ಹೇಳಿದ್ದಾರೆ, ಅದು ಲಾತವ್ಯ ರುಜುಗಳನ್ನು ಹೇಳೋ ಶಬ್ದನ ಅಥವಾ ಲಾತವ್ಯ ಅನ್ನೋದು ಆ ಶಬ್ದದ ಅರ್ಥವನ್ನ ಅಷ್ಟೇ ಬಿಡಿಸಿದ್ದ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಟಿಪ್ಪಣಿಯನ್ನ ಗಮನಿಸಿದ್ರೆ ಸುಧಾ ಟಿಪ್ಪಣಿಗಳಲ್ಲಿ ಅಲ್ಲೇನ್ ವಿವರಣೆ ಮಾಡಿದ್ದಾರೆ, ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಅವರೊಂದು ಮಾತು ಬರೀತಾರೆ, ಬ್ರಹ್ಮತ್ವಾನಾಂ ಶತಾತ್ ಪೂರ್ವಂ ವಿದ್ಯಮಾನಾತ್ ರುಜೋಹೋ ಲಾತವ್ಯತಃ, ಅಂದ್ರೆ ಹಿಂದೆ ಬರುವಂತ ರುಜುಗಳಾದ ಲಾತವ್ಯರಿಂದ ಅಂತ ಅವರು ಆ ಹೆಸರು ಅನ್ನೋ ಅರ್ಥದಲ್ಲಿ ಬಳಸಿದ್ದಾರೆ ಅಲ್ಲಿ ಬರುವಂತಹ ವಿಷಯ. ಇನ್ನು ಶ್ಲೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ ಇದೆ, ಅಲ್ಲಿ ನೀವು ಗಮನಿಸಿದಾಗ ಲಾತವ್ಯ ಇತಿ, ಲಾತವ್ಯ ನಾಮ ಇತ್ಯರ್ಥ, ಲಾತವ್ಯ ಅನ್ನೋದು ಹೆಸರು, ನಾಮ ಅಂತ ಉಲ್ಲೇಖ ಮಾಡ್ತಾರೆ. ಇನ್ನು ಪರಿಮಳ ಟಿಪ್ಪಣಿಗೆ ಬಂದ್ರೆ ಅಲ್ಲಿ ಹೇಳ್ತಾರೆ, ಬ್ರಹ್ಮಪದ ಯೋಗ್ಯ ರುಜುಹು, ಬ್ರಾಕೆಟ್ ನಲ್ಲಿ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ ಲಾತವ್ಯ ಇತಿ ನಾಮ, ಲಾತವ್ಯ ಅಂತ ಹೆಸರು ಅಂತ ಉಲ್ಲೇಖ ಮಾಡ್ತಾರೆ. ಹೀಗೆ ಲಾತವ್ಯ ಲಾತವ್ಯ ಅಂತ ಈ ರೀತಿ ಹೆಸರದು ಅಂತ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅದಕ್ಕೆ ವಾಕ್ಯಾರ್ಥ ರತ್ನಮಾಲ ಅಂತ ಟಿಪ್ಪಣಿ ಇದೆ ಸುಧಾದಲ್ಲಿ. ಅವ್ರೇನ್ ಮಾಡ್ತಾರೆ, ಸನ್ಯಾಯ ರತ್ನಾವಲಿಯಲ್ಲಿ ಹೇಳಿದ್ದಾರೆ, ಉಗ್ರತಪ ಅಂತ ಹೆಸರಿನ ಅನೇಕರೇನಿದ್ದಾರೆ ರುದ್ರದೇವರ ಪದವಿಗೆ ಬರೋ ಜೀವರು, ಅವರೆಲ್ಲ ಈ ಲಾತವ್ಯರ ಬಳಿ ತಾವು ಅಧ್ಯಯನ ಮಾಡ್ತಾರೆ, ಅವ್ರ ಹತ್ರ ಪಾಠವನ್ನ ಕೇಳ್ತಾರೆ, ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ. ಅವರು 75 ವರ್ಷಗಳ ಕಾಲ ಅಧ್ಯಯನ ಮಾಡೋದು, ಅವ್ರ ಹತ್ರ ಕೇಳೋದು 75 ವರ್ಷ. ಅದು ಯಾವ ಲೆಕ್ಕ, ದೇವತೆಗಳ ಲೆಕ್ಕ ಅಂದ್ರೆ ಅದೊಂದು ಅದ್ಭುತನೇ. 75 ವರ್ಷಗಳ ಕಾಲ ಉಗ್ರತಪ ಅನ್ನೋ ವ್ಯಕ್ತಿ ಲಾತವ್ಯರ ಬಳಿ ಅಧ್ಯಯನವನ್ನು ಮಾಡ್ತಾರೆ, ಕೇಳೋದು. ಇನ್ನು 25 ಮಿಕ್ಕಿದ್ದೇನಿದೆ ಅಂದ್ರೆ ಒಂದು ಕಲ್ಪ 100 ವರ್ಷ ಅಂತ ತಗೊಂಡ್ರೆ ಅದರಲ್ಲಿ 75 ಹೀಗೆ, ಇನ್ನು 25 ಮನನ ಮತ್ತೆ ಧ್ಯಾನ ಇದನ್ ಮಾಡ್ತಾರೆ. ಮನನ ಧ್ಯಾನಕ್ಕಿಂತ ಶ್ರವಣಕ್ ಮಹತ್ವ, ಕೇಳೋದು ತುಂಬಾ ಕೇಳ್ಬೇಕು ಪಾಠನ ಅಂತ. ಮನನ ಆಮೇಲೆ ಧ್ಯಾನ ಅದಾಗತ್ತೆ.
ಆ ಕೇಳೋದನ್ನ 75 ವರ್ಷ ಮಾಡಿದ್ದಾರೆ. ಅಲ್ಲಿ ಉಲ್ಲೇಖ ಬರೋದಷ್ಟು. ಅದು ನಮಗೂ ಒಂದು ಆ ಬ್ರಹ್ಮಸೂತ್ರ ತುಂಬಾ ಹೇಳುತ್ತಾ ವಿಷಯವನ್ನ. ತುಂಬಾ ಕೇಳ್ಬೇಕು ನಾವು ಅಂತ. ಎಷ್ಟು ಕೇಳ್ತೀವೋ ಆಮೇಲೆ ಮನನ ಧ್ಯಾನಕ್ಕೆ ಅನುಕೂಲ. ಸಾಮಾನ್ಯವಾಗಿ ಕೇಳೋದು ಜಾಸ್ತಿ ಇದೆ, ಅದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದು ಇನ್ನು ಬೇರೆ ವಿಷಯಕ್ಕೆ ಹೋಗ್ಬಿಡುತ್ತೆ. ಅಂತೂ ನಮಗ್ ಬೇಕಾಗಿದ್ದು ಇಲ್ಲಿನ ವಿಷಯ ಏನಂದ್ರೆ ಸನ್ಯಾಯ ರತ್ನಾವಲಿ ಅನುಸಾರೇಣ ಅಂದ್ರೆ ಪದ್ಮನಾಭ ತೀರ್ಥರು ಸನ್ಯಾಯ ರತ್ನಾವಲಿ ಗ್ರಂಥದಲ್ಲಿ ತಾವು ಈ ಆಚಾರ್ಯರ ಏನು ಆಚಾರ್ಯರ ಗ್ರಂಥಕ್ಕೆ ಏನ್ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ, ಆ ಸಂದರ್ಭದಲ್ಲಿ ಈ ಭಾಗ ಬರುತ್ತೆ. ಇದು ಬರೋದೆಲ್ಲಿ ಅಂದ್ರೆ ಬ್ರಹ್ಮಸೂತ್ರದ 4ನೇ ಅಧ್ಯಾಯದ 1ನೇ ಚಾಪ್ಟರ್, ಇದು ಆವೃತ್ತಿ ಅಧಿಕರಣ ಅಂತಿದೆ. ಅಲ್ಲಿ ವ್ಯಾಖ್ಯಾನ ಮಾಡ್ತಾ ಈ ಒಂದು ಲಾತವ್ಯ ಅನ್ನೋ ಶಬ್ದಕ್ಕೆ ಅವ್ರು ಏನ್ ಹೇಳ್ತಾರೆ ಅದರ ಪ್ರಕಾರ ನಾವು ಇಲ್ಲಿ ಅರ್ಥ ಮಾಡಿರೋದು ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಲಿ ಅಂತ ಹೀಗೆ ವಿವರಣೆಯನ್ನ ಮಾಡ್ತಾ ಹೋಗಿದ್ದಾರೆ. ಹಾಗೆ ಸನ್ಯಾಯ ರತ್ನಾವಲಿಯಲ್ಲಿ ಏನ್ ಬಂದಿದೆ, ಅವ್ರೇನ್ ಹೇಳಿದ್ದಾರೆ ಈ ವಾಕ್ಯದ ಬಗ್ಗೆ ಅಂತ ಅಂದಾಗ, ಲಿಂಗಾತ್ ಲಾತವ್ಯ ನಾಮ ರುಜುಹು ಅಂತ ಹೇಳ್ತಾರೆ. ಲಾತವ್ಯ ಅನ್ನೋ ಹೆಸರಿನ ರುಜುಗಳು ಅವರು ಮುಂದೆ ಬ್ರಹ್ಮ ಪದವಿಗೆ ಬರ್ತಾರೆ. ಅವರಿಂದ ಉಗ್ರತಪ ಅನ್ನೋ ರುದ್ರಪದ ಯೋಗ್ಯ ಅವರೇನ್ ಮಾಡ್ತಾರೆ, ಏಕೋನ ಶತಬ್ರಹ್ಮ ಮಹಾಕಲ್ಪೇಭ್ಯ ಪೂರ್ವಂ ಮಹಾಕಲ್ಪಸ್ಯಾದಿತ್ಯಾರಭ್ಯ ಬ್ರಾಹ್ಮಮಾನ ಪರಿಗಣಿತ ಬ್ರಹ್ಮದೇವರ ಒಂದು ವರ್ಷದ ಮಾನ ಇದೆಯಲ್ಲ, ಆ ಲೆಕ್ಕದಲ್ಲಿ 75 ವರ್ಷಗಳ ಕಾಲ ದೇವರ ಗುಣಗಳನ್ನ ಕೇಳ್ತಾರೆ. ಅದಾದ್ಮೇಲೆ 25 ವರ್ಷಗಳ ಕಾಲ ಅದು ಬ್ರಹ್ಮದೇವರ ಕಲ್ಪ ಇರುತ್ತಲ್ಲ ಬ್ರಾಹ್ಮಮಾನ, ಆ ಬ್ರಾಹ್ಮಮಾನದ ಪ್ರಕಾರ 25 ವರ್ಷಗಳ ಕಾಲ ಅಷ್ಟೇ ಅವರು ಮನನ ಮಾಡ್ತಾರೆ, ಧ್ಯಾನ ಮಾಡ್ತಾರೆ ಅಂತ. ಇಷ್ಟು ಅಲ್ಲಿ ಸನ್ಯಾಯ ರತ್ನಾವಲಿಯ ವಾಕ್ಯದ ಅರ್ಥವನ್ನ ನಾನು ಹೇಳಿದ್ದು. ಇಷ್ಟೆಲ್ಲ ಆಯ್ತು. ಇದರಿಂದ ಏನಾಯ್ತು, ಅಲ್ಲಿ ಲಾತವ್ಯ ಅನ್ನೋ ರುಜುಗಳ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ ಆಯ್ತು. ಅದು ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು. ಯಾಕೆಂದ್ರೆ ಅನೇಕ ಟಿಪ್ಪಣಿಕಾರರು, ಅದೇ ರೀತಿ ಮುಖ್ಯವಾಗಿ ಪದ್ಮನಾಭ ತೀರ್ಥ ತಾವು ಅಲ್ಲಿ ಇದು ಲಾತವ್ಯ ಅನ್ನೋ ಶಬ್ದಕ್ಕೆ ಲಾತವ್ಯ ನಾಮ ರುಜುಹು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಸ್ಪಷ್ಟ ಆಯ್ತು ನಮ್ಗೆ. ಅದೇ ಇದ್ರ ಮೇಲೆ ಕೆಲವ್ರು ಏನ್ ಕೇಳ್ತಾರೆ ಅಂದ್ರೆ, ಅಲ್ಲಿ ಲಾತವ್ಯ ಅನ್ನೋ ಹೆಸರು ಹೇಳಿ ಆ ಲಾತವ್ಯರು ಇದೇ ವಾದಿರಾಜರ ಹೇಗೆ ಅಂತ ಅದು ಮುಂದಿನ ಪ್ರಶ್ನೆ. ಅದಕ್ಕೆ ಅನೇಕ ಟಿಪ್ಪಣಿಗಳಲ್ಲಿ ಸಮರ್ಥನೆ ಇದೆ, ಅದೇ ಲಾತವ್ಯರೇ ವಾದಿರಾಜರು ಅಂತ. ಯಾಕೆ ಸಾಪ್ತವೃಂದಾವನಾಖ್ಯಾನ ಪರಮ ಪ್ರಮಾಣ ಇದೆ ಅಂತ ಮುಂದಿನ ವಿಚಾರ ಹೊರಡುತ್ತೆ. ಅಂತೂ ಆ ಸುಧಾ ಭಾಗದಲ್ಲಿ ಮತ್ತೆ ಈ ಅನುವ್ಯಾಖ್ಯಾನದ ಭಾಗದಲ್ಲಿ ಲಾತವ್ಯ ಅನ್ನೋ ರುಜುಗಳ ಹೆಸರು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಅಲ್ಲಿ ಟಿಪ್ಪಣಿಕಾರರು ಮತ್ತೆ ಅಲ್ಲಿ ಸನ್ಯಾಯ ರತ್ನಾವಲಿಯಲ್ಲಿ ಪದ್ಮನಾಭ ತೀರ್ಥರು ತಾವು ಹೇಳಿತ್ತು ಅಂತ. ಈ ವಿಷಯ ಚೆನ್ನಾಗಿ ನಮ್ಮ ಮನಸ್ಸಿಗೆ ತಪ್ಕೊಳ್ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಜಯತೀರ್ಥರಲ್ಲಿ ಲಾತವ್ಯ ಅನ್ನೋ ಶಬ್ದಕ್ಕೆ ವಿವರಣೆ ಮಾಡಿದ್ದಾರೆ. ವಿವರಣೆ ಮಾಡಿದ್ಕೂಡ ಅದು ಯಾರ ಹೆಸರು ಅಲ್ಲ, ಯಾರೋ ಒಬ್ಬ ಜೀವಿ, ಆ ತರ ಅಲ್ಲ. ಲಾತವ್ಯ ಅನ್ನೋ ಹೆಸರಿನ ರುಜು ಅಂತಾನೆ ಸ್ಪಷ್ಟವಾಗಿ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ ಅಂತ. ಇಷ್ಟು ಅಲ್ಲಿನ ವಿವರ. ಯಾಕಂದ್ರೆ ಹಾಗೆ ಟೀಕಾಭಿಪ್ರಾಯವನ್ನ ಮುಂದಿನವ್ರು ಎಲ್ಲರೂ ವರ್ಣನೆ ಮಾಡಿದ್ದಾರೆ, ಅನೇಕ ಟೀಕಾಕಾರರು. ಅಲ್ಲಿ ಒಂದೊಂದ್ ಕಡೆ ವಾಕ್ಯ ಸಿಗೋದು ಅದು ಹೊರಟೋಗಿದೆ. ಆದ್ರೆ ಸನ್ಯಾಯ ರತ್ನಾವಲಿಯಂತೂ ಸ್ಪಷ್ಟವಾಗಿ ಲಾತವ್ಯ ನಾಮ ರುಜುಹು ಅಂತ ಇಷ್ಟಿದೆ. ಇದಾದ್ಮೇಲೆ ಮುಂದಿನ ಭಾಗದ ಸಮಸ್ಯೆ ಏನಂದ್ರೆ, ಈಗ 100 ಇದು ನಿಮ್ಗೆ ಈ ಪೇಜಲ್ಲಿ ಸಿಗುತ್ತೆ, 16 ಮತ್ತೆ 15ನೇ ಪೇಜಿನ ವಿಷಯ ಹೇಳ್ತಾ ಇದೀನಿ. ಈಗ ರುಜುಗಳು ಒಂದೊಂದು ಕಲ್ಪ ಸಾಧನೆ ಮಾಡ್ಕೊಂಡ್ ಬರ್ತಾರೆ. ಕಲ್ಕಿಯಿಂದ ಶುರು ಮಾಡ್ತಾರೆ. ಕಲ್ಕಿಯಿಂದ ಶುರು ಮಾಡ್ಕೊಂಡು 99 ಕಲ್ಪ ಸಾಧನೆ ಆದ್ಮೇಲೆ ಅಂದ್ರೆ ವಾಯುದೇವರ ಪದವಿಗೆ ಬಂದು ಆಮೇಲೆ ಬ್ರಹ್ಮ ಪದವಿಗೆ ಬಂದು ಅಲ್ಲೇ ಸಾಧನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ. ಇಲ್ಲೇನ್ ಸಮಸ್ಯೆ ಆಯ್ತು, ಈಗ ಎಲ್ಲಾ ರುಜುಗಳ ಜ್ಞಾನ ಸಮಾನ ಹೌದೋ ಅಲ್ವೋ? ಈಗ ವಾಯುದೇವರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ವಾದಿರಾಜರಿಗೂ ಇದೆ. ಯಾಕೆ ಲಾತವ್ಯ ಪದವಿಯಲ್ಲಿ ಇರೋರು ಲಾತವ್ಯ ರುಜು. ಗವ್ಯರಿಗೆ ಅಷ್ಟೇ, ಗವ್ಯರಿಗೂ ಅಷ್ಟೇ. ಬ್ರಹ್ಮದೇವರಿಗೆ ಎಷ್ಟು, ಅವ್ರಿಗೂ ಅಷ್ಟೇ. ಏನು ಪದವಿ ನಿಮಿತ್ತ ವ್ಯತ್ಯಾಸ. ಇನ್ನೂ ಆ ಪದವಿಗೆ ಬಂದಿಲ್ಲ, ಬಂದ್ಮೇಲೆ ಅವರು ಆ ಪದವಿಗೆ ಬಂದ್ರು ಅಂತ ಅಷ್ಟೇ. ಅದು ಬಿಟ್ಟರೆ ಪದವಿ ಒಂದು ವ್ಯತ್ಯಾಸ ಒಂದು ಬಿಟ್ರೆ ಇನ್ ಮಿಕ್ಕಿದ್ದೇನಿಲ್ಲ. ಎಲ್ಲಾ ರೀತಿ ಜ್ಞಾನ ಆನಂದ ಇದೆಲ್ಲ ಸಮಾನ ಅಂತ. ಇಷ್ಟೆಲ್ಲ ಸಮಾನ ಅಂತ ಹೇಳೋದಿದ್ರೆ ಒಂದು ಪ್ರಶ್ನೆ, ಈಗ ಒಂದು ಕಲ್ಪ ಸಾಧನೆ ಮಾಡ್ತಾರೆ ಒಬ್ಬ ರುಜುಗಳು, ಇನ್ನೊಂದು ಕಲ್ಪದಲ್ಲಿ ಸಾಧನೆ ಮಾಡ್ತಾರೆ, ಇನ್ನೊಂದು ಕಲ್ಪದಲ್ಲಿ ಸಾಧನೆ ಮಾಡ್ತಾರೆ. ಹೀಗೆ ಕಲ್ಪ ಒಬ್ಬೊಂದು ಕಲ್ಪದಲ್ಲಿ ಸಾಧನೆ ಮಾಡ್ತಾರೆ. ಈಗ ಮೊದಲನೇ ಕಲ್ಪ ಇದೆಯಲ್ಲ, ಈ ಕಲ್ಕಿ ಅಂತ ಏನ್ ಕೇಳ್ತೀವಲ್ಲ ರುಜುಗಳ ಹೆಸರು, ಅವರು ಯಾವಾಗ ತಮ್ಮ ಕಲ್ಪದಲ್ಲಿ ಸಾಧನೆ ಮಾಡ್ಕೊಳ್ತಾರೆ, ಮುಂದಿನ ಪದವಿಗೆ ಯಾವಾಗ ಬರ್ತಾರೆ ಅವರು, ಆ ಕಲ್ಪದಲ್ಲಿ ಅವ್ರಿಗೆ ಜ್ಞಾನದಲ್ಲಿ ವ್ಯತ್ಯಾಸ ಆಯ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಮಾಡ್ತಾರೆ. ಯಾಕೆಂದ್ರೆ ಅಷ್ಟು 100 ಕಲ್ಪ, ಈಗ ಒಂದೊಂದು ಕಲ್ಪದಲ್ಲೂ ಅವರು ಎಷ್ಟೆಷ್ಟು ಸಾಧನೆ ಮಾಡ್ತಾರೆ. ಸಾಧನೆ ಮಾಡಿದಾಗ್ಲೆಲ್ಲ ಜ್ಞಾನದಲ್ಲಿ ಅವ್ರಿಗೆ ವ್ಯತ್ಯಾಸ ಇದೆಯಾ ಇಲ್ವಾ? ವ್ಯತ್ಯಾಸ ಇದೆ ಅಂತ ಒಪ್ಪು ಬಿಟ್ರೆ ಆಗ ಸರಿ ಹೋಗಲ್ಲ. ಯಾಕಂದ್ರೆ ಸಮಾನರಾಗಿರ್ತಾರೆ ರುಜುಗಳು ಅಂತ ಒಂದು ಮಾತಿದೆ. ಹಾಗಾದ್ರೆ ವಾಯುದೇವರ ಪದವಿಗೆ ಬರೋರು ಮತ್ತೆ ಕಲ್ಕಿ ಮೊದಲನೆಯವ್ರು ಇರೋರು, ಇವರಿಬ್ರು ಸಮಾನ ಹೌದು ಅಲ್ವಾ? ಸಮಾನರೇ, ಅದಲ್ಲೇನಿದೆ. ಹಾಗಾದ್ರೆ ಪ್ರತಿ ಕಲ್ಪದಲ್ಲಿ ಇವರು ಸಾಧನೆ ಮಾಡೋದು ಅಂದ್ರೆ ಇವರ ಜ್ಞಾನ ಅಭಿವೃದ್ಧಿ ಆಗತ್ತಾ ಇಲ್ವಾ? ಅಭಿವೃದ್ಧಿ ಆಗತ್ತೆ ಅಂದ್ರೂ ಸಮಸ್ಯೆ, ಆಗಲ್ಲ ಅಂದ್ರೂ ಸಮಸ್ಯೆ. ಆ ತರ
ಯಾಕಂದ್ರೆ ಕಲ್ಪದಲ್ಲಿ ಸಾಧನೆನೇ ಏನಿಲ್ಲ, ಹಾಗಾದ್ರೆ ಸುಮ್ನೆ ಕೂತಿರ್ಬೇಕು ಅವ್ರು ಮೌನವಾಗಿ. ಮೊದಲನೇ ಕಲ್ಪದಲ್ಲಿ ಎಲ್ಲಾ ಸಾಧನೆ ಮುಗ್ದೋಯ್ತು. ಇನ್ ಪ್ರತಿ ಕಲ್ಪದಲ್ಲೂ ಏನ್ ಮಾಡಿದ್ರು ಜ್ಞಾನ ಏನ ಹೆಚ್ಚಾಗಲ್ಲ, ಸುಮ್ನೆ ಕೂತ್ಬಿಟ್ರಾಯ್ತು. ಆ ಕಲ್ಪ ಕಳೆದ್ಮೇಲೆ ಆ ಪದವಿಗೆ ಬರ್ತಾರೆ, ಬ್ರಹ್ಮದೇವರ ಪದವಿಗೆ ಬರ್ತಾರೆ, ಸಾಧನೆ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗ್ತಾರೆ. ಹಾಗಾಗಿ ಜ್ಞಾನ ಸಾಧನೆಯನ್ನ ಜ್ಞಾನ ಅಭಿವೃದ್ಧಿ ಆಯ್ತಾ ವ್ಯತ್ಯಾಸ ಬರುತ್ತೆ. ಇಲ್ಲ ಜ್ಞಾನ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಸುಮ್ನೆ ಕೂಡ್ಬೇಕು ವ್ಯರ್ಥ. ಏನ್ ಇದಕ್ಕೆ ಉತ್ತರ ಅಂತ ಒಂದು ಪ್ರಶ್ನೆ ಇದೆ. ಅದಕ್ಕೆ ಇವರು ಇಲ್ಲಿ 16ನೇ ಪೇಜಲ್ಲಿ ಏನ್ ವಿವರಣೆ ಮಾಡಿದ್ದಾರೆ, ಮೊದಲು ಕಲ್ಪ ಅಂದ್ರೆ ಏನು ಅಂತ ತಿಳ್ಕೊಳ್ಳಿ. ಕಲ್ಪ ಅಂದ್ರೆ ಏನು ಅಂತ ವಿವರಣೆ ಮಾಡ್ತಾ ಇದು ನಿಮಗೆ 4-5 ಲೈನು ಅದೇನಿದೆ ಅದನ್ನ ನೀವು ಮತ್ತೆ ನೋಡಿದಾಗ ಸ್ಪಷ್ಟ ಆಗತ್ತೆ. ನಾನು ಹೇಳ್ತಾ ಹೋಗ್ತೀನಿ. ಒಂದು ಕಲ್ಪ ಅಂದ್ರೆ ನೋಡಿ, 14 ಮನ್ವಂತರ ಅದನ್ನ ತಗೊಂಡು ಒಂದು ಕಲ್ಪ. ಸರಿ, 14 ಮನ್ವಂತರ ಅಂದ್ರೆ ಮೊದಲು ಒಂದ್ ಮನ್ವಂತರ ಅಂದ್ರೆ ಎಷ್ಟು? ಅದು 71 ಮಹಾಯುಗ. ನಾವೆಲ್ಲ ಸಾಮಾನ್ಯ ಪಂಚಾಂಗ ಶ್ರವಣದಲ್ಲಿ ಕೇಳಿರ್ತೀವಿ ಕೆಲವು ವಿಷಯಗಳನ್ನ. ಅದು ನಮಗೆ ಚೆನ್ನಾಗಿ ಮನಸ್ಸಿಗೆ ಹೋಗ್ಬೇಕು. ಅದು ಹೋದ್ರೆ ಈ ಕಲ್ಪಗಳ ಬಗ್ಗೆ ಒಂದು ಪರಿಚಯ ಆಗುತ್ತೆ. ಇನ್ನು ಮಹಾಯುಗ, 71 ಮಹಾಯುಗ ಏನಿದೆ ಅದನ್ನ ಒಂದು ಮನ್ವಂತರ ಅಂತಾರೆ. ಆ ಒಂದು ಮನ್ವಂತರ 14 ಆದ್ರೆ ಅದನ್ನ ಒಂದು ಕಲ್ಪ ಅಂತ ಕರೀತಾರೆ. ಒಂದ್ ಮಹಾಯುಗ ಅಂದ್ರೆ ಎಷ್ಟು ಅಂತ ಆಗ ಹೇಳ್ತಾರೆ. ಒಂದು ಮಹಾಯುಗ ಅಂತಂದ್ರೆ ಇಲ್ಲಿ ಹೇಳೋದು ಕೃತಯುಗ, ತ್ರೇತಾಯುಗ, ಮತ್ತೆ ದ್ವಾಪರ ಯುಗ, ಮತ್ತೆ ಕಲಿಯುಗ. ಈ 4 ಸೇರ್ಬೇಕು. ಈ 4 ಸೇರೋದನ್ನ ಎಷ್ಟು ವರ್ಷ ಆಯ್ತು ಅಂತ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅದ್ ಹೇಗೆ ಅಂತ ನೋಡ್ತಾ ಹೋಗೋಣ. ಮಹಾಯುಗ ಅನ್ನೋದ್ರ ಲೆಕ್ಕ ಈ ಕೃತಯುಗದ ಬರೀತಾರೆ ನೋಡಿ, 17,28,000 ವರ್ಷ. ತ್ರೇತಾಯುಗ 12,96,000 ವರ್ಷ. ದ್ವಾಪರ ಯುಗ 8,64,000 ವರ್ಷ. ಕಲಿಯುಗ 4,32,000 ವರ್ಷ. ಕೊನೆಗೆ ಅದೊಂದು ಘಟಕ ಆಗತ್ತೆ. ಅದರಲ್ಲಿ ಒಟ್ಟು ಸೇರಿ ಏನಾಯ್ತು 40,100 ಲಕ್ಷ ಅಂದ್ರೆ 43 ಲಕ್ಷ. ಅದು 100 ಲಕ್ಷ ಆಗತ್ತೆ. 100 ಲಕ್ಷ 20,000 ವರ್ಷ ಅಂತ ಅವರು ಉಲ್ಲೇಖ ಮಾಡ್ತಾರೆ. ಅದ್ರಲ್ಲೇನೋ ಒಂದು ಮಿಸ್ಟೇಕ್ ಇರ್ಬೇಕು, ನಂತರ ಅದನ್ನ ತಿದ್ದುಪಡಿ ಮಾಡಿ ಅದನ್ನ ನೀಡ್ತೀವಿ. ಹೀಗೆ ಕೊನೆಗೆ ಒಂದು ಕಲ್ಪ ಅಂದ್ರೆ ಏನು ಅದಕ್ಕೆ ಅವರು ಉಲ್ಲೇಖ ಮಾಡಿದ್ರು 429,40,80,000 ವರ್ಷ. ಇಷ್ಟಿದೆ. ಇದನ್ನೆಲ್ಲ ಯಾಕೆ ಹೇಳಿದ್ದು ಅಂದ್ರೆ, ಈಗ ಒಂದು ಕಲ್ಪ ಅಂತ ಲೆಕ್ಕಾಚಾರಕ್ಕೆ ಬಂದ್ರೆ ಎಷ್ಟು ವರ್ಷ ಆಗೋಯ್ತು. ಇಷ್ಟು ವರ್ಷದಲ್ಲಿ ಒಬ್ಬ ರುಜು ದೇವತೆ ಒಂದು ಕಲ್ಪದಲ್ಲಿ ಸಾಧನೆ ಮಾಡಿ ಇನ್ನೂ ಅವ್ರು ಕಾಯ್ಬೇಕಲ್ಲ. ಒಬ್ಬ ಮೊದಲನೇ ಪದವಿಯಲ್ಲಿರುವಂತಹ ಕಲ್ಕಿ ಅನ್ನೋ ರುಜು 2ನೇದು, 3ನೇದು, 4ನೇದು, 5ನೇದು ಹೀಗೆ ಹೋಗ್ತಾ ಹೋಗ್ತಾ ಸಾಧನೆ ಮಾಡ್ತಾ ಹೋಗ್ಬೇಕು. ಇಷ್ಟೊಂದ್ ವರ್ಷ ಸಾಧನೆ ಮಾಡಿಯೂ ಜ್ಞಾನದ ಅಭಿವೃದ್ಧಿ ಆಗ್ಲಿಲ್ಲ ಅಂದ್ರೆ ಮತ್ತೆ ಅರ್ಥ ಅಲ್ವಾ? ಅಷ್ಟೊಂದ್ ವರ್ಷ ಮಾಡಿ ಏನ್ ಮಾಡಿ ಸುಮ್ಮನೆ ಕೂತಿರ್ಬೇಕು. ಯಾಕಂದ್ರೆ ಬ್ರಹ್ಮ ಪದವಿಗೆ ಬರೋರು ಒಂದೇ, ಈ ಕಡೆ ಮೊದಲನೇ ಪದವಿಯಲ್ಲಿ ಇದ್ದವ್ರದ್ದು ಒಂದೇ, ಜ್ಞಾನದಲ್ಲಿ ಏನ್ ವ್ಯತ್ಯಾಸ ಇರಲ್ವಲ್ಲ ಅಂತ ಇದೊಂದು ಪ್ರಶ್ನೆ. ಈ ಪ್ರಶ್ನೆಗೆ ಇವರು ಉತ್ತರ ಕೊಡ್ತಾ ಹೇಳ್ತಾರೆ, ಪ್ರಮಾಣ ಲಕ್ಷಣದಲ್ಲಿ ಮಧ್ವಾಚಾರ್ಯರ ಮಾತಿದೆ. ಅಲ್ಲಿ ಏನಿದೆ, ಆಮುಕ್ತೇಹ ವ್ಯಕ್ತಿ ಅತಿಶಯೋಪೇತಂ ಅಂತ ಹೇಳಿದ್ದಾರೆ. ಅಂದ್ರೆ ಮುಕ್ತಿ ಸಿಗೋವರೆಗೂ ಆ ರುಜುದೇವತೆಗಳ ಜ್ಞಾನ ಏನಿದೆ ಅದು ವ್ಯಕ್ತಿ ಅತಿಶಯ ಅಂದ್ರೆ ಅಭಿವ್ಯಕ್ತಿ ಆಗೋದು ಚೆನ್ನಾಗ್ ಆಗ್ತಾ ಇರತ್ತೆ ಅಂತ ಒಂದು ಮಾತು ಹೇಳಿದ್ದಾರೆ. ಇದಕ್ಕೆ ಏನ್ ಅರ್ಥ ಸ್ಪಷ್ಟವಾಗಿ ಅರ್ಥ ಆಗ್ಬೇಕು ಅಂದ್ರೆ 2 ಉದಾಹರಣೆ ಕೊಟ್ಟಿದ್ದಾರೆ. ಒಂದು ಉದಾಹರಣೆ ಏನಂದ್ರೆ, ಈಗ ಸೂರ್ಯನ ಬೆಳಕು ಬಿದ್ದಾಗ ನಾವು ವಸ್ತುಗಳನ್ನ ನೋಡ್ತೀವಿ, ಅದಕ್ಕೂ ಮಾಮೂಲಿ ಬೆಳಕಿದ್ದಾಗ ನಾವು ನೋಡೋ ವಸ್ತುವಿಗೂ ಅದೇ ವಸ್ತುನೇ ನೋಡ್ತಾ ಇದೀವಿ. ಸೂರ್ಯನ ಬೆಳಕಿದ್ದಾಗ ನೋಡೋದಕ್ಕೂ ಅಥವಾ ನಮ್ಮ ಮೊಬೈಲ್ ಟಾರ್ಚ್ ಏನೋ ಬಿಟ್ಟಿರ್ತೀವಿ ಅನ್ಕೊಳ್ಳಿ, ಆ ಬೆಳಕಿಗೂ ಅಥವಾ ದೀಪದ ಬೆಳಕಿಗೂ ಯಾವ ಬೆಳಕಿರತ್ತೋ ಅದಕ್ಕನುಗುಣವಾಗಿ ಆ ವಸ್ತು ಅಂತೂ ಹಾಗೆ ಕಾಣುತ್ತೆ. ಆದ್ರೆ ವ್ಯತ್ಯಾಸ ಇದೆ ಆ ವಸ್ತುವಿನಲ್ಲಿ ಕಾಣೋದ್ರಲ್ಲಿ. ಅದು ನಮ್ಮ ಜ್ಞಾನದಲ್ಲಿ ಗೊತ್ತಾಗತ್ತೆ ನಮ್ಗೆ. ಯಾವ್ಯಾವ ಬೆಳಕಿನಲ್ಲಿ ಯಾವ್ಯಾವ ವಸ್ತು ನೋಡ್ತೀವೋ ಆಯಾಯ ಬೆಳಕಿಗೆ ಅನುಗುಣವಾಗಿ ಆ ವಸ್ತುವಿನಲ್ಲಿ ನಮ್ಗೆ ಸ್ಪಷ್ಟತೆ ಉಂಟಾಗ್ತಾ ಹೋಗುತ್ತೆ. ಅಜ್ಞಾನ ಇದೆ ಅಂತಲ್ಲ, ಅಜ್ಞಾನ ಇಲ್ಲ, ಅದೇ ವಸ್ತುನೇ ನೋಡ್ತಾ ಇರೋದು. ಆದ್ರೆ ಬೆಳಕು ಎಷ್ಟು ಬೀಳತ್ತೋ ಆಗ ಅಷ್ಟಷ್ಟು ಚೆನ್ನಾಗಿ ಕಾಣ್ತಾ ಹೋಗುತ್ತೆ. ಆತರ ಇವ್ರಿಗೆ ಕಲ್ಪಗಳಿಗೆ ಎಲ್ಲಾ ವಸ್ತುಗಳ ಜ್ಞಾನ ಇದೆ, ಇಲ್ಲ ಅಂತಿಲ್ಲ, ಆದ್ರೆ ಅದರ ಸ್ಪಷ್ಟತೆ ಇನ್ನು ಚೆನ್ನಾಗಿ ಅವ್ರಿಗೆ ಕಾಣ್ತಾ ಹೋಗ್ತಾ ಇದೆ. ಆದ್ರೆ ಅಜ್ಞಾನ ಮಾತ್ರ ಇಲ್ಲ, ಜ್ಞಾನ ಇದೆ. ಆ ಜ್ಞಾನ ಚೆನ್ನಾಗಿದ್ರು ಆ ಸ್ಪಷ್ಟತೆ ಒಂದೊಂದು ಕಲ್ಪಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ. ಇದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಪಾತ್ರೆಯಲ್ಲಿ ಹಾಲನ್ನು ಹಾಕಿದ್ರು, ಅದನ್ನು ಕಾಯಿಸ್ಬೇಕು. ಕಾವು ಎಷ್ಟು ಹೆಚ್ಚಾಗ್ತಾ ಹೋಗುತ್ತೋ ಅಷ್ಟು ಚೆನ್ನಾಗಿ ಇರೋ ಹಾಲೆ, ಅದು ಏನ್ ಎಕ್ಸ್ಟ್ರಾ ಏನ್ ಅಂಶ ಇಲ್ಲ, ಇರೋ ಹಾಲೆ ಅದು ಮೊದಲು ನಮ್ಗೆ ಹೇಗ್ ಕಾಣ್ತೋ ಅದ್ ಆ ರೀತಿ ಕಾಣಲ್ಲ. ಉಗ್ತಾ ಪೂರ್ತಿ ಒಂದು ಕೊನೆಗೆ ಚೆಲ್ಲತ್ತೆ. ಆತರ ಮೊದಲನೇ ಕಲ್ಪದಲ್ಲಿ ಕಲ್ಕಿ ಇದ್ರು, ಅವ್ರು ಸಾಧನೆ ಮಾಡಿದ್ದಾರೆ. ಅವ್ರ ಸಾಧನೆ ಎಷ್ಟಿತ್ತೋ ಅದಕ್ಕನುಗುಣವಾಗಿ ಅವ್ರು ಇದ್ದದ್ದಷ್ಟೇ ಪರಿಮಾಣ, ಆದ್ರೆ ಅದು ಚೆನ್ನಾಗಿ ಕಾಣೋದು ಮಾತ್ರ ಒಂದೊಂದು ಕಲ್ಪಕ್ಕೆ ಬರ್ತಾ ಕೊನೆಗೆ ಹಾಲು ಪೂರ್ಣ ಉಕ್ಕಿ ಬೀಳತ್ತಲ್ಲ, ಹಾಗೆ ಬ್ರಹ್ಮ ಪದವಿಗೆ ಬಂದು ಅವ್ರ ಮೋಕ್ಷಕ್ಕೆ ಹೋಗ್ಬೇಕು, ಅದು ಉಕ್ತು ಅಂತ ಅರ್ಥ. ಆದ್ರೆ ಅದೇ ಹಾಲಿನ ಪರಿಮಾಣ ಅಷ್ಟೇ ಇರೋದು. ಆದ್ರೆ ಉಕ್ಕೋದೇನಿದೆಯಲ್ಲ ಅದನ್ನ ಅಭಿವ್ಯಕ್ತಿ ಅಂತ ಕರೀತಾರೆ. ಈ ಅಭಿವ್ಯಕ್ತಿಯಲ್ಲಿ
ಏನಿದೆ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಅದರಿಂದ ಅಭಿವ್ಯಕ್ತಿಯಲ್ಲಿ ವ್ಯತ್ಯಾಸ ಅಂದ್ರೆ ನಮಗ್ ಕಾಣಲ್ಲ ಅಷ್ಟೇ, ಆದ್ರೆ ಇರೋದ್ ಮಾತ್ರ ಅಷ್ಟೇ ಪರಿಮಾಣ, ಯಾವುದೇ ವ್ಯತ್ಯಾಸ ಇಲ್ಲ ಅಂತ. ಈ ರೀತಿ ರುಜುಗಳ ಒಂದು ವಿಶಿಷ್ಟವಾದ ಜ್ಞಾನ ಏನಿದೆ, ಆ ಜ್ಞಾನದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಆದ್ರೆ ಆ ಕಲ್ಪಗಳಲ್ಲೂ ವೈಯರ್ಥ್ಯನೂ ಇಲ್ಲ. ಒಂದೊಂದು ಕಲ್ಪದಲ್ಲಿ ಅವ್ರು ಮಾಡೋ ಸಾಧನೆನೂ ವ್ಯರ್ಥ ಆಗಲ್ಲ. ಯಾಕೆ ಅಂತಂದ್ರೆ ಇರೋಂತಹ ಜ್ಞಾನನೇ ಇನ್ನು ಸ್ಪಷ್ಟತೆಗೆ ಹೋಗತ್ತೆ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಯಾಕಂದ್ರೆ ನಾವು ಹತ್ತಿರದಲ್ಲಿ ಮನೆಯಲ್ಲಿ ಒಂದ್ ದೂರದಲ್ಲಿ ವಸ್ತು ಇದೆ ಅಂತ ಇಟ್ಕೊಳ್ಳಿ, ಒಂದ್ ಸ್ವಲ್ಪ ದೂರದಲ್ಲಿ ಇದೆ, ಒಂದ್ 2-3 ಹೆಜ್ಜೆ ಇಟ್ಟ ನಮಗ್ ವಸ್ತು ಕಾಣುತ್ತೆ. ಅದನ್ನ ಇನ್ನೂ ಹತ್ರಕ್ ತಗೊಂಡ್ಬಂದ್ವಿ, ಅದ್ ಕಾಣಿಸೋದು ಅದೇ ತರ ಅಂದ್ರೆ ಇಲ್ಲ, ಸ್ಪಷ್ಟತೆ ಇನ್ನು ಆ ಜ್ಞಾನದಲ್ಲಿ. ಆದ್ರೆ ವಸ್ತು ಮಾತ್ರ ಕಾಣ್ತಾನೆ ಇದೆ, ಅದೇ ವಸ್ತುನೇ ನೋಡ್ತೀವಿ, ಅದ್ರ ಸ್ಪಷ್ಟತೆ ಇರುತ್ತೆ ಇನ್ನು ಚೆನ್ನಾಗಿ ಅಷ್ಟೇ. ಅದೇ ತರ ಇಲ್ಲಿ ಪ್ರತಿ ಕಲ್ಪದವ್ರಿಗೂ ಕೂಡ ಮುಂದಿನ ಪದವಿಗೆ ಹೋಗ್ತಾ ಅದೇ ವಸ್ತುವಿನ ಜ್ಞಾನನೇ, ಅದರ ಸ್ಪಷ್ಟತೆ ಅನ್ನೋದು ಇರ್ತಾ ಹೋಗುತ್ತೆ ಅಂತ. ಇದು ಬಹಳ ಸೂಕ್ಷ್ಮವಾದ ವಿಚಾರ. ಶಾಸ್ತ್ರದಲ್ಲಿ ಇದ್ರ ಬಗ್ಗೆ ತುಂಬಾ ಚರ್ಚೆಗಳಿದೆ. ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಈ ರುಜುಗಳ ಆ ಜ್ಞಾನ ಪ್ರತಿ ಒಬ್ಬೊಬ್ಬ ರುಜು 1, 2, 3 ಅಂತ ಏನು ಆಯಾಯ ಪದವಿ ಇರುವಂತಹ ಪ್ರತಿಯೊಬ್ಬ ರುಜುಗಳ ಜ್ಞಾನದಲ್ಲೂ ವ್ಯತ್ಯಾಸ ಇಲ್ಲ ಅಂತ ಇದೊಂದು ಮಾತನಲ್ಲಿ ಸ್ಫುಟವಾಗಿ ಬಿಡಿಸಿದ್ದಾರೆ ಈ ವಿಷಯವನ್ನ. ಸರಿ, ಇದಾದ್ಮೇಲೆ ಮುಂದಿನ ಪ್ರಶ್ನೆ ಏನು, ಮುಂದಿನ 17ನೇ ಪೇಜಲ್ಲಿ ಒಂದು ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಸರಿ, ಈಗ ವಾದಿರಾಜರು ರುಜುಗಳು ಅನ್ಲಿಕ್ಕೆ ಏನ್ ಪ್ರಮಾಣ ಅಂತ ಒಂದು ಪ್ರಶ್ನೆ. ಈ ತರ ನಮಗೆ ಹಿಂದೆ ಬಂದಿತ್ತು. ಇವರು ರಘುಪ್ರವೀರ ತೀರ್ಥರ ಸ್ವಾತ್ವಂದಾವನಾಖ್ಯಾನ ಪ್ರಾಮಾಣ್ಯ ಬೋಧನೆಯಲ್ಲಿ ಒಂದು ರೀತಿ ಚರ್ಚೆ ಬಂದಿತ್ತು. ಈಗ ಇನ್ನೊಂದು ರೀತಿ ಚರ್ಚೆಯಲ್ಲಿ ರುಜುಗಳು ಅನ್ಲಿಕ್ಕೆ ಏನ್ ಪ್ರಮಾಣ ಅಂತ. ನಮ್ಮ ಶಾಸ್ತ್ರದಲ್ಲಿ 3 ಪ್ರಮಾಣ ಒಪ್ಪಿರೋದು: ಪ್ರತ್ಯಕ್ಷ, ಅನುಮಾನ, ಆಗಮ. ಇನ್ನೇನ್ ಪ್ರಮಾಣ ಹೇಳಿದ್ರು ಈ 3ರಲ್ಲೇ ಸೇರಿಸ್ತಾರೆ. ಇದ್ರ ಬಗ್ಗೆ ಪ್ರಮಾಣ ಲಕ್ಷಣ ಅಂತ ಗ್ರಂಥ ಇದೆ. ನ್ಯಾಯಸುಧಾದಲ್ಲೂ ಏನೋ ವಿವರಣೆ ಕೊಡ್ತಾರೆ. ನವಿಲಕ್ಷಣತ್ವಾಧಿಕರಣ ಅಂತ ಒಂದು ಅಧಿಕರಣ ಬ್ರಹ್ಮಸೂತ್ರ ಇದೆ. ಆ ಸೂತ್ರದ ವಿಷಯದಲ್ಲಿ ಅನುವ್ಯಾಖ್ಯಾನದಲ್ಲಿ ಮಧ್ವಾಚಾರ್ಯರು, ಹಾಗೆ ಸುಧಾದಲ್ಲ ವಿಸ್ತಾರವಾಗಿ ವಿವರಣೆ ಇದೆ. ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಆಗಮ ಅಂದ್ರೇನು ಅಂತ. ಅದೆಲ್ಲದರ ಜ್ಞಾನ ಇದ್ರೆ ಇನ್ನೂ ಅನುಕೂಲ. ಅಂತೂ ಇಲ್ಲಿ ಏನ್ ಬರುತ್ತೆ ಆ ವಿಷಯಕ್ಕೆ ನೇರ ಹೋಗೋಣ. ಪ್ರತ್ಯಕ್ಷ ಅಂದ್ರೆ ಸರಳವಾಗಿ ಏನು, ನಾವು ಪ್ರತ್ಯಕ್ಷ ಅನ್ನೋದು ಯಾವಾಗ, ಹಗ್ಗವ ನೋಡಿ ಹಾವು ಅಂದ್ರೆ ಇದನ್ನ ಯಾರು ಪ್ರತ್ಯಕ್ಷ ಅಂತ ಕರೆಯಲ್ಲ, ಯಾಕೆ ಸರಿಗ್ ನೋಡ್ಲಿಲ್ಲ. ಇರೋದ್ ಹಗ್ಗ, ತಿಳ್ಕೊಂಡಿದ್ ಹಾವು ಅಂತ. ಹಾಗಾದ್ರೆ ವಸ್ತು ಹೇಗಿದೆಯೋ ಅದೇ ತರ ಏನೇನ್ ಧರ್ಮ ಇದೆಯೋ ಹಾಗೆ ಚೆನ್ನಾಗಿ ಕಾಣ್ಬೇಕು. ಆ ರೀತಿ ಕಂಡ್ರೆ ನಮ್ಮ ಇಂದ್ರಿಯಗಳಿಂದ ಅದನ್ನ ಪ್ರತ್ಯಕ್ಷ ಅಂತ ಕರೀತಾರೆ. ಈಗ ವಾದಿರಾಜರು ರುಜುಗಳು ಅಂತ ಯಾರ ಪ್ರತ್ಯಕ್ಷ ಇದೆ ನಿಮ್ಗೆ? ನಿಮ್ ಪ್ರತ್ಯಕ್ಷ ಇದೆಯಾ, ಅಥವಾ ನಿಮ್ ಪಕ್ಕದವರು ಕೂತಿರೋರ್ ಪ್ರತ್ಯಕ್ಷ ಇದೆಯಾ ವಾದಿರಾಜ ರುಜುಗಳು ಅಂತ? ಅಥವಾ ದೇವರಿಗೆ ಹಾಗಿದೆಯಾ? ವಾದಿರಾಜರ ನೋಡಿ ದೇವರಿಗೆ ಪ್ರತ್ಯಕ್ಷ ಇದೆ ಏನಂತ, ವಾದಿರಾಜ ರುಜುಗಳು. ಅಥವಾ ಲಕ್ಷ್ಮೀ ದೇವಿಗೆ ವಾದಿರಾಜ ರುಜುಗಳು ಅಂತ ಗೊತ್ತಿದೆ, ಪ್ರತ್ಯಕ್ಷ ಇದೆ. ಅಥವಾ ರುಜು ದೇವತೆಗಳು ಮಿಕ್ಕಿದವರು ಇದಾರಲ್ಲ, ವಾಯುದೇವರು, ಬ್ರಹ್ಮದೇವರು, ಮತ್ತೆ ಮಿಕ್ಕಿದ ಕಲ್ಕಿ ಇತ್ಯಾದಿ ದೇವತೆಗಳು, ಇವ್ರಿಗೆಲ್ಲ ಏನಂತ ಪ್ರತ್ಯಕ್ಷ ಇದೆ? ವಾದಿರಾಜ ರುಜುಗಳು ಅಂತ ಪ್ರತ್ಯಕ್ಷ ಇದೆ. ಸರಿ, ಈಗ ಯಾರ ಪ್ರತ್ಯಕ್ಷ ಪ್ರಮಾಣ ವಾದಿರಾಜ ರುಜುಗಳು ಅಂದಕ್ಕೆ? ದೇವರ ಪ್ರತ್ಯಕ್ಷನ, ಲಕ್ಷ್ಮೀ ಪ್ರತ್ಯಕ್ಷನ, ರುಜುವಾದಿ ದೇವತೆಗಳಿದಾರೆ ಅವ್ರ ಪ್ರತ್ಯಕ್ಷನ, ಅಥವಾ ನಿಮ್ಮ ಪ್ರತ್ಯಕ್ಷನ ಏನು ಅಂತ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಮಾಡಿ ಇಷ್ಟೇ ಬಿಡಲ್ಲ, ಅವರೇ ಉತ್ತರ ಹೇಳ್ತಾರೆ. ಒಂದೊಂದೇ ಉತ್ತರ. ಏನು? ನಾದ್ಯ. ಮೊದಲನೇದು ಸರಿ ಇಲ್ಲ. ಏನು? ದೇವರಿಗೆ ವಾದಿರಾಜ ರುಜುಗಳು ಅನ್ನೋ ಪ್ರತ್ಯಕ್ಷ ಇದೆ ಅಂತ ನಮ್ಗೆ ಗೊತ್ತಾಗಲಿಕ್ಕೆ ಸಾಧ್ಯ? ಇದು ಸರಿನೇ ಇಲ್ಲ. ಲಕ್ಷ್ಮೀ ದೇವಿಗೆ ಮತ್ತೆ ದೇವತೆಗಳಿಗೆ, ರುಜುವಾದಿ ದೇವತೆಗಳಿಗೆ ವಾದಿರಾಜ ರುಜುಗಳು ಅಂತ ಪ್ರತ್ಯಕ್ಷ ಇದೆ ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಇದು ಸರಿ ಇಲ್ಲ. ಬೇಡ ಬಿಡಿ, ದೇವತೆಗಳ ಪ್ರತ್ಯಕ್ಷ, ದೇವರದು, ಲಕ್ಷ್ಮೀ ಅದನ್ನೆಲ್ಲ ಬಿಟ್ಬಿಡೋಣ. ನಮ್ಗಾರು ಇದೆಯಾ? ನಾವು ಯೋಚಿಸೋಣ. ಅಥವಾ ನಮ್ಮ ಪಕ್ಕದಲ್ಲಿರೋರು ಯಾರಿಗಾರು ಇದೆಯಾ? ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ ಯಾರಿಗಾರು ಇದೆಯಾ? ಇಲ್ಲ ಅಂತಾರೆ. ಯಾಕೆ? ಅಸ್ಮದಾದಿ ಪ್ರತ್ಯಕ್ಷಸ್ಯ ಸ್ವಕೀಯ ಗುಣದೋಷ ಗ್ರಹಣ ಅಸಮರ್ಥಸ್ಯ ಶ್ರೀ ಗುರುರಾಜ ರುಜುಭಾವ ಗ್ರಾಹಕತ್ವ ಅಸಂಭವ. ಎಂಥ ಮಾತಾಡ್ತೀರಿ? ನಮ್ಮಲ್ಲಿರೋ ಗುಣ, ನಮ್ಮಲ್ಲಿರೋ ದೋಷನೇ ನಮಗ್ ಗೊತ್ತಾಗ್ತಾ ಇಲ್ಲ, ಅದೇ ನಮ್ಮ ಪ್ರತ್ಯಕ್ಷಕ್ಕೆ ಗೋಚರ ಆಗ್ತಾ ಇಲ್ಲ. ಪಕ್ಕದಲ್ಲಿರೋರ್ ದೋಷ ಗುಣ ಏನು ಅಂತಾನೆ ಗೊತ್ತಾಗಲ್ಲ ನಮ್ಮ ಪ್ರತ್ಯಕ್ಷದಿಂದ. ಮುಂದ್ ಬಂದ್ ಕೂತ್ರೆ ಇವ್ನು ಕೆಟ್ಟವನೋ ಒಳ್ಳೆಯವನೋ ಹೇಗೆ ಹೇಳ್ತೀರಿ? ನಮ್ ಕಣ್ಣಾರೆ ಕಾಣಿಸ್ತಾ ಇದೆಯಾ ಇವನಲ್ಲಿ ಇಷ್ಟು ಗುಣ ಇದೆ, ಅವನ ಅಷ್ಟು ದೋಷ ಇದೆ ಅಂತ? ಯಾರ ಬಗ್ಗೆ ಹೇಳ್ಲಿಕ್ಕೆ ಸಾಧ್ಯ? ಅವ್ರು ಏನ್ ಮಾಡ್ತಾರ ಅದು ಅವ್ರಿಗೆ ಗೊತ್ತು, ನಾವೇನ್ ಮಾಡ್ತೀವಿ ಅದು ನಮ್ಗೆ ಗೊತ್ತು. ಹಾಗಾದ್ರೆ ಕಣ್ಣಿನಿಂದ, ಪ್ರತ್ಯಕ್ಷದಿಂದ ಒಬ್ಬನ ಗುಣ ಆಗ್ಲಿ, ಒಬ್ಬನ ದೋಷ ಆಗ್ಲಿ ಸಾಧ್ಯ ಇಲ್ಲ ತಿಳ್ಕೊಳ್ಲಿಕ್ಕೆ. ನಮ್ಮ ಗುಣ, ನಮ್ಮ ದೋಷಗಳನ್ನೇ ನಾವು ಸರಿಯಾಗಿ ನೋಡ್ಲಿಕ್ಕೆ ಆಗಲ್ಲ. ಪ್ರತ್ಯಕ್ಷದಿಂದ ಹೇಗ್ ಸಾಧ್ಯ? ಪ್ರತ್ಯಕ್ಷದಿಂದ ನೋಡ್ಕೊಳ್ಲಿಕ್ಕೆ ನಮ್ಮ ಬೆನ್ನನ್ನೇ ನಾವು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹೀಗೆ ಕೂತಿದೀವಿ, ಈಗ ನೋಡ್ಲಿಕ್ಕೆ ಆಗತ್ತಾ? ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ನಮ್ಮ ಪ್ರತ್ಯಕ್ಷಕ್ಕೆ ಲಿಮಿಟ್ ಇದೆ, ಇತಿಮಿತಿ ಇದೆ. ಕಣ್ಣಿಗೆ ನೋಡಿದಾಗ, ಕಣ್ಣು ಅಂತ ತಗೊಂಡ್ರೆ, ಬೇರೆ ಇಂದ್ರಿಯಗಳಿಗೂ ಇದೆ, ಕಣ್ಣು ಅಂತ ತಗೊಂಡಾಗ ಪ್ರತ್ಯಕ್ಷ ಶಬ್ದದಿಂದ ಎಷ್ಟು ದೂರ ಅಂತ ನೋಡ್ಲಿಕ್ಕೆ ಸಾಧ್ಯ ನಮ್ಗೆ? ಸ್ವಲ್ಪ ದೂರ ಆದ್ರೆ ಮಂಜು ಬಂಜ ಆಗ್ಬಿಡುತ್ತೆ ಅಷ್ಟೇ, ವಸ್ತುಗಳು ಕಾಣಿಸೋದಿಲ್ಲ. ಇಷ್ಟೆಲ್ಲ ಇದ್ದಾಗ ನೀವು ವಾದಿರಾಜನ ರುಜುಗಳು ಅಂತ ನಾವು ಕಣ್ಣಾರೆ ಕಂಡಿದೀವಿ, ನಾವು ಹೇಳಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ. ಹಾಗಾದ್ರೆ ಪ್ರತ್ಯಕ್ಷ ಪ್ರಮಾಣ ಎಲ್ಲಿದೆ ಇದಕ್ಕೆ?
ಗುರುರಾಜರು ರುಜುಗಳು ಅನ್ಲಿಕ್ಕೆ ಇಲ್ಲ, ನಮ್ಮ ಪ್ರತ್ಯಕ್ಷ ಇಲ್ಲ. ಬೇರೆಯವ್ರದ್ದು ಅಂದ್ರೆ ಅವನದು ಅದೇ ಕಥೆ, ನಾನ್ ಮನುಷ್ಯ, ಅವನು ನಂತರನೇ ಮನುಷ್ಯ. ಯಾರ್ದಿದೆ ಹೀಗೆ ಪ್ರತ್ಯಕ್ಷ? ಅದರಿಂದ ನಮ್ಮ ಗುಣದೋಷಗಳನ್ನೇ ಗ್ರಹಣ ಮಾಡ್ಲಿಕ್ಕೆ ನಮ್ಗೆ ನಮ್ಮ ಪ್ರತ್ಯಕ್ಷಕ್ಕೆ ಶಕ್ತಿ ಇಲ್ಲ. ಅಂಥದ್ದಲ್ಲಿ ಗುರುರಾಜರ ರುಜುತ್ವ ಗ್ರಹಣ ಮಾಡ್ಲಿಕ್ಕೆ ನಮಗ್ ಶಕ್ತಿ ಉಂಟಾ? ಖಂಡಿತ ಇಲ್ಲ. ಇದು ಒಂದು ಖಂಡನೆ ಮಾಡ್ತಾರೆ ಪೂರ್ವ ಪಕ್ಷಿಗಳು. ಇದು ಶ್ರೀಮುಷ್ಣಾಚಾರ್ಯರ ಹೇಳ್ತಾ ಇರೋದು. ಅವರು ಸಮರ್ಥಕರು, ವಾದಿರಾಜನ ರುಜುಗಳು ಅಂತ ಅವರು ಬಹಳ ಒಪ್ಪಿ ಸಮರ್ಥನೆ ಮಾಡಿ ಮುಂದೆ ಹೋಗೋರು. ಆದ್ರೆ ಏನೇನ್ ಪ್ರಶ್ನೆಗಳು ಬರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದು ಮುಂದೆ ಅನುಮಾನ ಪ್ರಮಾಣ ಕೊಡೋಣ. ಶಾಸ್ತ್ರದಲ್ಲಿ ಅನುಮಾನ ಪ್ರಮಾಣ ಒಪ್ಪಿದ್ದಾರೆ. ಹೇಗೆ? ವಿಮತಃ ರುಜುಹು ಗರುಡ ಉತ್ತಮತ್ವೇ ಸತಿ ಈಶ ಅವರ ಪುರುಷತ್ವ. ಎಲ್ಲ ಅನುಮಾನದ ಪ್ರಯೋಗ ಇಲ್ಲಿ ಉಪಯೋಗಕ್ಕೆ ಬರುತ್ತೆ. ನಾವು ಸುಧಾ ಪಾಠದಲ್ಲಿ ಕೇಳಿರ್ತೀವಿ ಅನುಮಾನ ಅಂತ. ಆದ್ರೆ ಅಪ್ಲೈ ಇಲ್ಲಿ ಈ ತರದ ವಿಷಯದಲ್ಲಿ ಚೆನ್ನಾಗಿ ಅರ್ಥ ಆಗ್ಲಿಕ್ಕೆ ವಿಮತಃ ರುಜುಹು. ಈಗ ರುಜುಗಳು ಹೌದೋ ಅಲ್ವೋ ಅಂತ ವಿವಾದ ಇದೆ ಅಂತ ಅರ್ಥ. ವಿಮತಃ ರುಜುಹು ಅಂದ್ರೆ ಯಾರ ವಿಷಯದಲ್ಲಿ ವಿವಾದ ಇದೆ? ವಾದಿರಾಜರ ವಿಷಯದಲ್ಲಿ ವಿವಾದ ಇದೆ. ಇವ್ರನ್ನೇನಂತ ಸಾಧನೆ ಮಾಡ್ಬೇಕು? ಇವ್ರು ರುಜುಗಳು ಅಂತ ಸಾಧನೆ ಮಾಡ್ಬೇಕು. ಯಾವಾಗ ಇವರು ಲಾತವ್ಯರಾಗ್ತಾರೆ ಅಂದ್ರೆ, ಅಥವಾ ರುಜುಗಳು ಅಂತ ಮೊದಲಾಗ್ಬೇಕು. ಅವ್ರು ಲಾತವ್ಯರಾಗೋದ್ ನಂತರ. ಮೊದಲು ರುಜು ಅಂತ ಆಗ್ಬೇಕು ಅಂದ್ರೆ ಇವರು ಗರುಡ ದೇವರಿಗಿಂತ ಉತ್ತಮ ಆಗಿರ್ಬೇಕು, ಆ ಕಕ್ಷೆಯಲ್ಲಿ ಬರೋರ್ಗಿಂತ ಉತ್ತಮ ಆಗಿರ್ಬೇಕು. ಇನ್ನು ಗರುಡ ಉತ್ತಮತ್ವ ಅಷ್ಟೇ ಅಲ್ಲ, ನಮಗ್ ಗೊತ್ತಿದೆ ಏನಂತಂದ್ರೆ, ಈಗ ರುಜುದೇವತೆಗಳು ಅಂತಂದ್ರೆ ಈಗ ಭಾರತೀ ದೇವಿ ಮತ್ತೆ ಸರಸ್ವತಿ ದೇವಿ ಎಲ್ರು ಬರ್ತಾರೆ, ಅವ್ರನ್ನೂ ತಗೊಳ್ಬೇಕು. ವಸ್ತುತಃ ಅವ್ರನ್ನ ಬಿಟ್ಟು ಈಗ ಗರುಡ ಉತ್ತಮತ್ವ ಇಷ್ಟನ್ನು ತಗೊಂಡಿದ್ದಾರೆ. ಗರುಡ ದೇವರಿಗಿಂತ ಉತ್ತಮನಾಗಿರ್ಬೇಕು. ಮೊದಲು ಅಲ್ಲೇನ್ ಬರೋಣ? ಶೇಷದೇವರು, ಗರುಡ ದೇವರು, ರುದ್ರದೇವರು ಇವ್ರಿಗಿಂತ ಉತ್ತಮ ಆಗಿರ್ಬೇಕು. ಇನ್ನು ಈಶ ಅವರ ಪುರುಷ ಅಷ್ಟೇ ಅಲ್ಲ, ದೇವರಿಗಿಂತ ಕಡಿಮೆ, ಗರುಡ ರುದ್ರ ಶೇಷರಿಂದ ಉತ್ತಮ, ಹೀಗಿರ್ಬೇಕು. ಇವೆರಡಾಗಿದ್ರೆ ಅವರನ್ನ ರುಜುಗಳು ಅಂತ ಕರಿಬಹುದು, ಆ ಪದವಿಗೆ ಬರೋರು ಅಂತ ಅರ್ಥ. ಆದ್ರೆ ಇಲ್ಲಿ ಸಂದೇಹ ಇದೆ ನಮ್ಗೆ. ಯಾವ ವಿಷಯದಲ್ಲಿ ಅಂದ್ರೆ, ಗರುಡ ದೇವರು, ರುದ್ರದೇವರು, ಶೇಷದೇವರು ಇವ್ರಿಗಿಂತೆಲ್ಲ ವಾದಿರಾಜರು ಉತ್ತಮರ ಎಲ್ಲಿದೆ? ನಮಗೂ ಗೊಂದಲ ಇದೆ. ಯಾಕೆ? ಅನೇಕ ಕಾರಣ ಇರುತ್ತೆ ನಮ್ಗೆ. ಯಾಕೆಂದ್ರೆ ಇದನ್ನ ಹೇಳಲಿಕ್ಕೆ ಒಂದು ಪ್ರಮಾಣ ಕೊಡಿ. ಗರುಡ ದೇವರಿಗಿಂತ ವಾದಿರಾಜರು ಉತ್ತಮರು, ಶೇಷದೇವರಿಗಿಂತ ಮತ್ತೆ ರುದ್ರದೇವರಿಗಿಂತ ವಾದಿರಾಜರು ಉತ್ತಮರು ಅನ್ನೋದಕ್ಕೆ ಏನಾದ್ರು ಸಿಕ್ಕಿದ್ರೆ ಪ್ರಮಾಣ ಏನಾದ್ರು ಹೇಳಿದ್ರೆ ಆಗ ನಾವು ಒಪ್ಪಬಹುದು. ಇಲ್ಲಂದ್ರೆ ಒಪ್ಲಿಕ್ಕೆ ಬರಲ್ಲ. ಇದೊಂದು. ಇದಾದ್ಮೇಲೆ ಅನುಮಾನ ಇಲ್ಲ ಅಂತ ಆಯ್ತು, ಪ್ರತ್ಯಕ್ಷ ಇಲ್ಲ ಅಂತ ಆಯ್ತು. ಇದೇನಿದೆ? ಆಗಮ ಅಂದ್ರೆ ಜ್ಞಾನಿಗಳ ಮಾತು, ವೇದವಾಕ್ಯ ಆಗ್ಬಹುದು. ವೇದವಾಕ್ಯ ಇಲ್ಲ ವಾದಿರಾಜರನ್ನ ರುಜುಗಳು ಅನ್ಲಿಕ್ಕೆ, ಅಥವಾ ಈ ರುಜುದೇವತೆಗಳು ಅಂತ ಪರಿಗಣನೆ ಮಾಡಿದ್ದಾರೆ ಕೆಲವು ಶ್ಲೋಕದಲ್ಲಿ. ಎಲ್ಲಿಂದ? ಬ್ರಹ್ಮತ್ವ ಯೋಗ್ಯ ಜೀವಾಸ್ತು ರುಜವೋ ನಾಮ ಕೀರ್ತಿತಾಹ. ಯಾರು ಬ್ರಹ್ಮ ಪದವಿಗೆ ಬರ್ಲಿಕ್ಕೆ ಯೋಗ್ಯರಾದ ಜೀವರಿದಾರೋ ಅವ್ರನ್ನ ರುಜುಗಳು ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಎಲ್ಲೋ ವಾದಿರಾಜ ಮುನಿ ರುಜುಸ್ಥಃ, ರುಜುಗಣದಲ್ಲಿ ವಾದಿರಾಜರು ಸೇರಿದ್ದಾರೆ ಅನ್ನೋ ಮಾತೇ ಬಂದಿಲ್ಲ. ಹಾಗಾರ ಆ ಮಾತಿಲ್ಲ, ವೇದವಾಕ್ಯ ಇಲ್ಲ, ಮತ್ತಿನ್ ಯಾವ ಪ್ರಮಾಣ ಇಟ್ಕೊಂಡು? ಪ್ರತ್ಯಕ್ಷ ಇಲ್ಲ, ಅನುಮಾನ ಇಲ್ಲ, ಆಗಮ ಇಲ್ಲ. ಒಪ್ಪಿರೋದೇ ಮಧ್ವಾಚಾರ್ಯರು 3 ಪ್ರಮಾಣ, ತ್ರೀಣ್ಯೇವ ಪ್ರಮಾಣಾನಿ ಅಂತ ನ್ಯಾಯಸುಧಾ ಪಾಠದಲ್ಲಿ ನಾವು ಅನೇಕ ಬಾರಿ ಕೇಳಿರ್ತೀವಿ, ಸಂಧ್ಯಾಧಿಕರಣದಲ್ಲಿ. ಅಷ್ಟೆಲ್ಲ ಸ್ಪಷ್ಟವಾಗಿ 3 ಪ್ರಮಾಣ ಅಂತ ಒಪ್ಪಿ ಆ 3 ಪ್ರಮಾಣ ಇಲ್ಲದೆ ಇದ್ದಾಗ ಇಷ್ಟಾದ್ರೂ ವಾದಿರಾಜನ್ ರುಜುಗಳು ಅಂತ ಹೇಳ್ತೀರಿ. ಮತ್ತೆ ಲಾತವ್ಯರು ಮುಂದೆ ಅವ್ರು ಮೊದಲು ರುಜುಗಳು ಅಂತ ಹೇಳಿ ಆಮೇಲೆ ಅವ್ರು ಲಾತವ್ಯರು ಅಂತ ಆಮೇಲೆ ನೋಡೋಣ, ವಾಯುದೇವರಿಗಿಂತ ಹಿಂದಿನವರು ಅಂತ ಲಾತವ್ಯರು. ಇಷ್ಟೆಲ್ಲ ಸಾಧನೆ ಮಾಡೋದು ತುಂಬಾ ದೂರ ಆಯ್ತು, 3 ಪ್ರಮಾಣನೇ ಇಲ್ವಲ್ಲ ನಿಮ್ಮ ಹತ್ರ ಅಂತ ಪ್ರಶ್ನೆ. ಅಷ್ಟೆಲ್ಲ ಸ್ವಾಪ್ತವೃಂದಾವನಾಖ್ಯಾನ ಪ್ರಮಾಣ ಇದೆಯಲ್ಲ, ಬೇಡ. ಪ್ರತ್ಯಕ್ಷ ಇಲ್ಲ, ಅನುಮಾನ ಇಲ್ಲ, ಆಗಮ ಇಲ್ವಂತೆ. ಸ್ವಾಪ್ತವೃಂದಾವನಾಖ್ಯಾನ ಗ್ರಂಥ ಪ್ರಮಾಣ ಅಂತ. ಇದು ಹೇಗೆ? ಇದೂ ಪ್ರಮಾಣ ಆಗಲ್ಲ ಅಂತ ಒಂದು ಮುಂದೆ ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ಮುಂದೆ ಅದಕ್ಕೆ ಖಂಡನೆನೂ ಕೂಡ ಇದೆ. ಕೊನೆಗೆ ಏನ್ ಮಾಡ್ತಾರೆ? ಈ ಸ್ವಾಪ್ತವೃಂದಾವನಾಖ್ಯಾನನೂ ಬೇಡ, ವಾದಿರಾಜ ರುಜುಗಳೂ ಅಲ್ಲ, ಇದ್ಯಾವುದು ಸರಿ ಇಲ್ಲ ಅಂತೆಲ್ಲಾ ಪ್ರಶ್ನೆ ಮಾಡ್ಕೊಂಡು ಉತ್ತರ ಆಮೇಲೆ ತುಂಬಾ ಚೆನ್ನಾಗಿ ಕೊಡ್ತಾರೆ. ಆ ಉತ್ತರ ಕೊನೆಯವರೆಗೆ ಏನ್ ಕೊಡ್ತಾರಲ್ಲ, ಆಗ ನಮಗೆ ದೃಢವಾದ ವಿಶ್ವಾಸ ಬರುತ್ತೆ. ಹೌದು, ವಾದಿರಾಜರು ಖಂಡಿತ ರುಜುಗಳೇ, ಅವರು ಲಾತವ್ಯ ಪದವಿಗೆ ಬರೋರು. ಅಲ್ಲಿ ಲಾತವ್ಯ ಪದವಿಯಲ್ಲಿ ಇರೋರು, ಈಗ ಬರೋರು ಅಂದ್ರೆ ಅವ್ರು ಸಾಧನೆ ಮಾಡ್ಕೊಂಡು ಬಂದಿದ್ದಾರೆ. ಇದ್ದು ಮುಂದೆ ವಾಯು ಪದವಿಗೆ ಬಂದು ಮುಂದೆ ಬ್ರಹ್ಮ ಪದವಿಗೆ ಬಂದು ಸಾಧನೆ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ ಖಂಡಿತ ಅಂತ. ಅದು ನಂತರ ಅವ್ರ ಉತ್ತರದಿಂದ ಗೊತ್ತಾಗುತ್ತೆ ಅದೇನು ಅಂತ. ನಾಳೆ ದಿವಸ ಮುಂದಿನ ವಿಷಯಗಳನ್ನು ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇವೆ. ಶ್ರೀಕೃಷ್ಣ ಆಚಾರ್ಯರೇ. ನಮಸ್ಕಾರ ಆಚಾರ್ಯ. ಹರೇ ನಮ ಆಚಾರ್ಯ.